ಆಗಿದ್ದವರು ಈಗ ಎಂಪ್ಲಾಯೀಸ್ ಪರವಾಗಿ ನೀವು ಹೋರಾಟ ಮಾಡಿದ್ದೀರಿ, ಏನು ಅನಿಸುತ್ತೆ ಸರ್ ನಿಮಗೆ? ನಾನು ಆ್ಯಕ್ಚುಲಾಗಿ BGML ಇನ್ಚಾರ್ಜ್ MD ಅಂತ ಮಾಡಿಲ್ಲ. ಆ ಥರ ಮಾಡಬೇಕಂದ್ರೆ ಇಟ್ಸ್ ಎ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್. ಅದು ಒಂದು ಕೆಲವು ದಿನಗಳು ಮಾತ್ರ ಓವರಾಲ್ ಇದು ಅಂತ ಮಾಡಬೇಕು. ಇಟ್ಸ್ ನಾಟ್ ಆ್ಯಕ್ಚುಲಿ ಇನ್ಚಾರ್ಜ್. ನೀವೇ ಚೀಫ್ ಆಗಿದ್ದೀರಿ ಆವಾಗ ಓವರಾಲ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀನಿ. ಈಗ ನಿಮ್ಮ ಕೋರ್ಟ್ ಜಜ್ಮೆಂಟ್ ಬಂದಿದೆಯಲ್ಲ ಸರ್, ಇವಾಗ ಕಂಪ್ನಿಯವ್ರು ಏನಾದ್ರು ಅಪೀಲ್ ಹೋಗ್ತಾರಾ ಅಥವಾ ಅದಕ್ಕೆ ಏನಾದ್ರು ನೀವು ಪೊಲಿಟಿಕಲ್ ಆಗಿ ಇದು ಮಾಡಬೇಕಾಗತ್ತಾ ಅಥವಾ ನೀವು ಅವ್ರ ಹತ್ರ ನೆಗೋಸಿಯೇಷನ್ ಮಾಡ್ತೀರಾ, ಹೇಗೆ? ಇದ್ರ ಬಗ್ಗೆ ನೆಗೋಷಿಯೇಷನ್ ಏನು ಕೋರ್ಟ್ ಡಿಸಿಷನ್ ಇದೆ ಸರ್ ನಾವು ಅಂತ ಹೇಳ್ಬೇಕು. ಈಗ ಇನ್ಫ್ಯಾಕ್ಟ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ ಇಲ್ಲಿ. ಆ ಥರ ಏನಾದರೂ ಡಿಸಿಷನ್ ಬಂದು ಅದನ್ನು ಅಪೀಲ್ ಹೋಗೋಣ ಅಂತ ಹೇಳಿದ್ರು. ಈಗ ಅವರು ಮೈನ್ಸ್ ಮಿನಿಸ್ಟರ್ ಅಲ್ಲ, ಕೃಷ್ಣ ರೆಡ್ಡಿ ಅಂತ ಮೈನ್ಸು ಮತ್ತು ಇದು ಬಂದಿದ್ದಾರೆ. ಇನ್ನೊಂದು ಒಂದು ತಿಂಗಳು ಟೈಮ್ ಇರೋದು ಅಪೀಲ್ ಹಾಕೊಳ್ಳೋಕ್ಕೆ. ಈಗಿಂದ ಒಂದು ತಿಂಗಳಾಯಿತು. ಆದರೆ ಈ ಸರ್ಟಿಫೈಡ್ ಕಾಪಿ ತಗೋತಾರಲ್ಲ ಆ ಡೇಟ್ನಿಂದ ಒಂದು ತಿಂಗಳು ಇರ್ತದೆ ಅಪೀಲಕ್ಕೆ. ಆ ಪೀರಿಯಡ್ ಆದಮೇಲೆ ಹಾಕ್ಬೋದು. ಕಂಡನೇಷನ್ ಡಿಲೇ ಕೇಳಬೇಕಾಗುತ್ತೆ, ಯಾಕೆ ನೀವು ಬರಲಿಲ್ಲ ಈ ಟೈಮ್ಗೆ ಆಗಲಿಲ್ಲ ಅಪೀಲ್. ಸೊ ಅದ್ರ ಮೇಲೂ ಕೂಡ ಅಡ್ಮಿಟ್ ಮಾಡ್ಬೋದು, ರೀಸನ್ ಇತ್ತು. ಇಲ್ಲ ಇಯರ್ ಮಾಡಿ ಡಿಸ್ಮಿಸ್ ಮಾಡ್ಬೋದು, ಇಲ್ಲ ರೀಸನ್ ಇದ್ದರೆ ಅಡ್ಮಿಟ್ ಮಾಡಿ ಅದನ್ನು ಅಜಿಟೇಟ್ ಮಾಡ್ಬೋದು. ನನ್ನ ಪ್ರಕಾರ ಇವರೇನೋ ಹೋಗೋ ಮಟ್ಟದಲ್ಲಿಲ್ಲ ಅನ್ನೋಕ್ಕೆ ಕಾಣುತ್ತೆ. ಫಸ್ಟ್ ನಾವು ಒಂದು ರೆಪ್ರೆಸೆಂಟೇಷನ್ ಕೊಡ್ತೀವಿ, ಈ ಥರ ಹಿಂಗಾಗಿದೆ, ಇದನ್ನು ಇಂಪ್ಲಿಮೆಂಟ್ ಮಾಡಿ. ಭಾಳ ಕೆಲಸದಲ್ಲಿದ್ದಾರೆ, 24 ವರ್ಷದಿಂದ ತುಂಬ ನೊಂದಿದ್ದಾರೆ, ಎಷ್ಟೋ ಜನ ಸತ್ತೋಗಿದ್ದಾರೆ. ಹಂಗೆ ಈವನ್ ಸತ್ತೋಗಿದ್ರೂ ಅವರ ಲೀಗಲ್ ಏರ್ಸ್ಗೆ ಐಡೆಂಟಿಫೈ ಮಾಡಿಕೊಡಿ ಅಂತ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ಅವರು ಬರ್ತದೆ, ಬಟ್ ಅವರು ಇಲ್ಲ, ಅವ್ರ ಕುಟುಂಬದವ್ರಿಗೆ ಯಾರಿಗಾರು ಸಿಕ್ಕುತ್ತೆ ಲೀಗಲ್ ಏರ್ಸ್. ಸೊ ಅದೆಲ್ಲ ಇದಿದೆ. ಗೌರ್ಮೆಂಟ್ನವರು ಮೋಸ್ಟ್ಲಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಬೋದು ಅಂತ ನನಗನ್ನಿಸ್ತದೆ. ಒಂದು ವೇಳೆ ಆ ಥರ ಡಿಸೆಂಬರ್ ಅಪೀಲ್ ಹೋದನ್ನು ಕೂಡ ಕಂಟೆಸ್ಟ್ ಮಾಡ್ಬೋದು ಅನ್ನೋದು ಕೂಡ ಒಂದು ಇದಿದೆ, ಆಯಿತಾ. ಅಂದರೆ ಟೈಮ್ ಎಳೀತದೆ, ಡಿವಿಷನ್ ಮೆಚ್ಚುವಾಗಲ್ಲ, ಆಮೇಲೆ ಸುಪ್ರೀಂ ಕೋರ್ಟ್ ಆ ಥರ ಆದರೆ ಅದಕ್ಕೆ ಪೊಲಿಟಿಕಲ್ ಸೊಲ್ಯೂಷನ್ ಬೆಸ್ಟ್ ಆಗಲ್ಲ ಸರ್? ಅದು ನೋಡೋಣ. ಈಗ ಡಿಸಿಷನ್ ಏನು ತಗೋತಾರೆ ನೋಡ್ಬೇಕು. ಈಗ ಡಿಸಿಷನ್ನು ಕೋರ್ಟ್ ಡಿಸಿಷನ್ನು ಅವರು ಐದರ್ ಎಸ್ ಆರ್ ನೋ ಅನ್ಬೇಕಷ್ಟೇ. ಇವಾಗ ಸರ್ಟಿಫೈಡ್ ಕಾಪಿ ತೊಗೊಂಡಿದ್ದಾರೆ ಸರ್? ನಾನು ತಗೊಂಡಿದ್ದೀನಿ. ಅವರು ತಗೊಳ್ಬೇಕು. ತಗೊಳ್ಳದೆ ಪೇಪರ್ ಹಾಕೋಕ್ಕಾಗದೇ ಇಲ್ಲ. ಸರ್ಟಿಫೈಡ್ ಕಾಪಿ ತೊಗೊಂಡು ಡೇಟ್ ಆಫ್ ಜಡ್ಜ್ಮೆಂಟ್ ಇಸ್ ದ ಡೇಟ್ ಫಾರ್ 1 ಮಂತ್. ಒಂದು ವೇಳೆ ಸರ್ಟಿಫೈಡ್ ಕಾಪಿ ಕೊಡೋದು ಲೇಟ್ ಆದರೆ ಯಾವ ದಿನ ಸರ್ಟಿಫೈಡ್ ಕಾಪಿ ಕೊಟ್ಟಿರ್ತಾರೆ ಆ ದಿನದಿಂದ 1 ತಿಂಗಳು ಟೈಮ್ ಇರ್ತದೆ ಅಪೀಲ್ ಹೋಗೋಕ್ಕೆ. ಈಗ ಆಲ್ರೆಡಿ ಅದು 9/5/2004 2024 ಕೊಟ್ಟಿದ್ದಾರೆ, 1 ತಿಂಗಳು ಆಗಿದೆ. ಬಟ್ ಅವ್ರು ಸರ್ಟಿಫೈಡ್ ಕಾಪಿ ಯಾವಾಗ ತಗೊಂಡ್ರು ಗೌರ್ಮೆಂಟ್ನವರು ಗೊತ್ತಿಲ್ಲ. ಈವನ್ ಅದು ತಗೊಂಡ್ಮೇಲೂ ಕೂಡ 1 ತಿಂಗಳು ಆಗಿದ್ರೂ ಕೂಡ ಕೋರ್ಟ್ಗೆ ಪವರ್ ಇದೆ ಡಿಲೇ ಕಂಡು ಮಾಡಿ ಅಡ್ಮಿಟ್ ಮಾಡಿ ಅಡ್ಜುಡಿಕೇಟ್ ಮಾಡೋಕ್ಕೆ. ಸೊ ಆ ಲೆವೆಲ್ಗೆ ನಮಗೇನು ಇನ್ನೂ ಏನು ಗೊತ್ತಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಒಂದು ಕೇವೇಟ್ ಹಾಕಿದೆ. ಇವ್ರೇನಾದ್ರು ನಮ್ಗೆ ಗೊತ್ತಿದ್ದೆ ಸ್ಟೇ ತಂದುಬಿಟ್ರೆ ಆ ಸ್ಟೇ ವೇಕೆಟ್ ಮಾಡೋದೇ 2-3 ವರ್ಷ ಆ ಥರ ಆಗೋಗ್ತದೆ. ಯಾಕಂದರೆ ಒಂದು ದಿನಕ್ಕೆ 100 ಕೇಸ್ ಇಟ್ಕೋತಾರೆ ಒಂದು ಬೆಂಚ್. ಒಂದೊಂದು ಸ್ವಲ್ಪ ಅಲಾಟ್ ಮಾಡಿಬಿಡ್ತಾರೆ. ಅರ್ಜುನ್ ಪೋಸ್ಟ್ಪೋನ್ ಹಿಯರಿಂಗ್ ಹೇಳೋದು, ಅವ್ರೇನ ಕೇಳೋದು, ಇವರೇನ ಕೇಳೋದು, ಈ ಥರ ಮಾಡಿಬಿಟ್ಟು ಅದೇ ಇದು ಮಾಡ್ತಾರೆ. ಅದನ್ನಲ್ಲಿ ಸುಮ್ಮನೆ ಅನ್ನೆಸರಿ ಫಸ್ಟ್ ಅವರು ಪಿಟಿಷನ್ ಅಪೀಲ್ ಹಾಕಬೇಕು, ಆ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಬೇಕು, ಅವ್ರ ಪರವಾಗಿ ಏನು ಅನುಕೂಲವಾಗುತ್ತೆ ಅನ್ನೋದು. ಅದು ನಾವು ಕೂಡ ನಮ್ಮ ಪರವಾಗಿ ಏನು ಅದು ನಾವು ಅಬ್ಜೆಕ್ಷನ್ ಇದು ಇವರೇನಾದರೂ ನಮಗೆ ತಿಳಿದೆ ಒಳಗೇ ಹೋಗಿ ಮೊದಲು ಮಾಡಿದ್ರೆಲ್ಲ ಆಗೇನಾದರೂ ಸ್ಟೇ ತಂದುಬಿಟ್ಟರು ಅಂತ ಒಂದು ಕ್ಯಾವೆಟ್ ಹಾಕಿದ್ದೀವಿ. ಒಂದು ವೇಳೆ ಸ್ಟೇ ಏನಾದ್ರು ಕೊಡಬೇಕಾದ್ರೆ ಈ ಆರ್ಡ್ರ್ ಮೇಲೆ ನಮಗೆ ನೋಟಿಸ್ ಕೊಡದೆ ನಮ್ಮ ಇಯರ್ ಮಾಡಿದೆ ಸ್ಟೇ ಕೊಡಬಾರ್ದು, ನಮ್ಗೆ ಆಪರ್ಚುನಿಟಿ ಕೊಡಬಾರ್ದು. ಆಗಿರಬೇಕಾದ್ರೆ ಪಾರ್ಟಿ ಸ್ಟೇ ಕೊಡೋಕ್ಕಾಗಲ್ಲ. ಸರ್, ಈಗ ಈ ಪೈಸಾನು ತೊಗೊಂಡೆ ಹೆಚ್ಚು ಮಾಡಿದ್ರಲ್ಲ, ಯಾತಕ್ಕೆ ಮೂಡ್ ಬಂತು ನಿಮಗೆ? ಇವ್ರಿಗೇನು ಬಡವರು ಕೊಡೋಕ್ಕಾಗ್ತಾಯಿಲ್ಲ, ಏನಿಲ್ಲ. ನಾನು ಹೇಳಿದೆ ನೋಡ್ರಿ, ಈಗ ಅಪೋಸ್ಟೇಷನ್ ಎಂಪ್ಲಾಯ್ಸು ಅವ್ರನ್ನು ಹಂಗೆ ಮಾಡಿದೆ. ಸುಮಾರು ಲೇಬರ್ ಕೋರ್ಟ್ ಆಯಿತು, ಅಲ್ಲಿ ಅರ್ಧದ್ದು ಕೊಟ್ಟರು, ಎಂಪ್ಲಾಯೀಸ್ ಅಂದರು ಕೊಡಲಿಲ್ಲ, ಬೆನಿಫಿಟ್ ಅಪ್ರೋಸ್ ಆಗೋದು ಅಂದ್ಬಿಟ್ರು. ಹೈಕೋರ್ಟ್ಗೆ ಹೋಗಿ ಅವರು ಎಂಪ್ಲಾಯೀಸ್ ಅಂತ ತೀರ್ಮಾನ ಮಾಡಿದ್ಮೇಲೆ ಎಂಪ್ಲಾಯೀಸ್ ಬರಬೇಕಾದ ಬೆನಿಫಿಟ್ ಕೊಟ್ಟಿಲ್ಲ, ಇವ್ರಿಗೆ ಅದು ಕೊಡಿ ಅಂತ ಕೇಳಿದೆ. ಸಿಂಗಲ್ ಬೆಂಚ್ನಲ್ಲಿ ಕೊಡೋಂಗಾಯ್ತು. ಆಮೇಲೆ ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ನಲ್ಲಿ 240 ದಿನ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಎಂಪ್ಲಾಯೀಸ್ ವೇಜಸ್ ಕೊಡಬೇಕು ಅಂತ ಹೇಳ್ತಾ ಇದೆ. ಇವರೆಲ್ಲ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಮೋಸ ಆಗಿದೆ, ಅವರು ಕೊಟ್ಟಿಲ್ಲ. ಅದು ಪರ್ಮನೆಂಟ್ ಎಂಪ್ಲಾಯೀಸ್ ವೇಜಸ್ ಕೊಡಬೇಕು ಅಂತ ಇದು ಮಾಡಿ ಹೈಕೋರ್ಟ್ನಲ್ಲಿ ಆರ್ಡರ್ ಆಯಿತು. ರೆಗ್ಯುಲರೈಸೇಷನ್ ಆಗಲ್ಲ ಅಂತ ಒಪ್ಕೊಂಡೆ. ಕ್ಲೋಸ್ ಆಗಿದೆ, ಇನ್ಯಾರು ರೆಗ್ಯುಲರೈಸೇಷನ್? ಕ್ಲೋಸ್ ಆದಮೇಲೆ ರೆಗ್ಯುಲೈಸೇಷನ್ ಪ್ರಶ್ನೆ ಬರೋದು. ಅದನ್ನು ಕೋರ್ಟ್ ಮುಂದೆ ಒಪ್ಕೊಂಡು ನಮ್ಗೆ ರೆಗ್ಯುಲೈಸೇಷನ್ ಏನು ಬೇಡ, ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಏನು ವೇಜಸ್ ಕೊಡ್ತೀರಿ ಅದನ್ನು ಕೊಡಿ, ಬೆನಿಫಿಟ್ ಕೊಡಿ ಅನ್ನೋದಕ್ಕೆ ಅದು ಆರ್ಡ್ರ್ ಮಾಡಿದ್ರು ಹೈಕೋರ್ಟ್.
ಇದಾದಮೇಲೆ ಡಿವಿಷನ್ ಬೆಂಚ್ಗೆ ಅಪೀಲ್ ಹೋದರು ಗೌರ್ಮೆಂಟು ಮತ್ತು DGM. ಆಗ ಡಿವಿಷನ್ ಬೆಂಚಲ್ಲೂ ನಮ್ಮ ಪರ ಹೋಗಾಯಿತು. ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರ ಹೋಗಾಯಿತು. ಅದಾದಮೇಲೆ ಇವರಿಗೆಲ್ಲ ಡಿಫ್ರೆನ್ಸ್ ಆಫ್ ವೇಜಸ್ಸು ಎಲ್ಲ ಪರ್ಮನೆಂಟ್ ಎಂಪ್ಲಾಯೀಸ್ ಬರೋದು ಕೊಟ್ಟರು. ಒಬ್ಬರು 4,000, 4 ಲಕ್ಷ, 5 ಲಕ್ಷ, 6 ಲಕ್ಷ ಆ ಥರ ಸಿಕ್ತು. ಸೊ ಆವಾಗಲೂ ನಾನು ಅವ್ರ ಹತ್ರ ಕಾಸು ಕೇಳಿ ಆ ಡಿಸಿಷನ್ ಬಂದು ಅವ್ರ ದುಡ್ಡು ಬಂದಮೇಲೆ ನನಗೆ ಕೊಟ್ಟರು. ಸ್ವಲ್ಪ ತೃಪ್ತಿಕರವಾದ ಅಮೌಂಟೇ ಕೊಟ್ಟಿದ್ದಾರೆ. ನಾನು ಇಷ್ಟು ಅಂತ ನಾನೇನು ಕೇಳಲಿಲ್ಲ. ಅವರಾಗಿದ್ದು ಅವರು ವಾಲಂಟ್ರಿ ಕೊಟ್ಟಿದ್ದಾರೆ, ಒಳ್ಳೆ ಇದನ್ನೇ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾನು ಮೊದಲು ಹೇಳಿದೆ, ನನಗೇನು ದುಡ್ಡು ಗಿಡ್ಡು ಏನು ಬೇಡ, ನಾನು ಸೋತ್ರೆ ಏನು ಸಿಗ್ತಿತ್ತು. ನಾನು ಕೈನಿಂದನೂ ಕೂಡ 1 ಲಕ್ಷ ಖರ್ಚು ಮಾಡಿದ್ದೆ. ಇವ್ರನ್ನೂ ಕೂಡ ಒಂದು 20-25 ಸಾವಿರ ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ಪಿಟಿಷನ್ಗೂ ಕಾಪಿ ಮಾಡಬೇಕು, ಜೆರಾಕ್ಸ್ ಕಾಪು. ಆ ಜೆರಾಕ್ಸ್ ಕಾಪಿ 10,000, 12,000, 3-4 ಸರಿ ಹಾಕಬೇಕು. ಅಡಿಷನಲ್ ಎವಿಡೆನ್ಸ್ ಇದ್ದಾಗ ಹಾಕಬೇಕು. ಏನೇನೋ ಇದರಿಂದಾಗಿ ನಾನು ಹೇಳಿದೆ, ಹೋದ್ರೆ ಹೋಯ್ತದೆ, ಸೋತ್ಬಿಟ್ರೆ ನನಗೇನು ಬೇಡಲೂ ಬೇಡ, ಕೇಳೋಕ್ಕೂ ಆಗೋದಿಲ್ಲ, ಆಯಿತಾ, ಗೆದ್ದರೆ ಕೊಡಿ ಅಂತ ನಾನು ಹೇಳಿದ್ದೆ. ಅದು ಅವ್ರಿಗೆ ಬಿಟ್ಟ ಒಂದು. ಸರ್, ಈಗ ಈ BGML ಜಡ್ಜ್ಮೆಂಟು ಬೇರೆ ಇದರಲ್ಲಿ ರೆಫಂಡಮ್ ಆಗುತ್ತಾ? ಯಾವುದು ಈ ಜಡ್ಜ್ಮೆಂಟು? ಯಾಕಂದರೆ ಬೇರೆ ಸಿಕ್ ಇಂಡಸ್ಟ್ರೀಸಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇದು ರೆಫಂಡಮ್ ಆಗುತ್ತಾ ಎಂಟೈರ್ ಕಂಟ್ರಿಗೆ? ಅದು ಎಂಟೈರ್ ಕಂಟ್ರಿಗೆ ಆಗಲ್ಲ ಅಂತ ನಾನು ಆರ್ಗ್ಯೂ ಮಾಡಿದ್ದೀನಿ. ಯಾಕಾಗಲ್ಲ ಅಂತಂತಂದರೆ, ಬೇರೆ ಕಂಪ್ನಿಗಳಲ್ಲಿ ಸಿಕ್ ಇಂಡಸ್ಟ್ರಿನ ರೆಫರ್ ಮಾಡಿರೋದು ಹೈಕೋರ್ಟ್ಗೆ, BGML ಕ್ಲೋಸ್ ಮಾಡಿದ್ರಲ್ಲ ಅಂಡರ್ ಸೆಕ್ಷನ್ 25O ಪ್ರಕಾರ ಆ ಥರ ಮಾಡಿಲ್ಲ. ಇವ್ರಿಗೆ ಆ ಥರ ಮಾಡ್ದಿಂದಲೇ ಇವ್ರಿಗೆ ವೇಜಸ್ ಸಿಗ್ತಿ ಹೋಗೋದು. ಮಾಡಿದ್ರಿಂದ ಕ್ಲೋಸ್ ಮಾಡಿಬಿಟ್ರಲ್ಲ, ಎಂಪ್ಲಾಯಿ ಅಲ್ಲ, ಸೊ ವೇಜಸ್ ಇಲ್ಲ. ಅಲ್ಲಿ ಪೆಂಡಿಂಗ್ ಇದ್ರೂ ಮಧ್ಯೆ ಅವ್ರಿಗೆ ಜೀವನಕ್ಕಿಲ್ಲ, ಕೊಡಿ ಅಂತ ಕೇಳಿ ತರಿಸ್ಬೋದಾಗಿತ್ತು. ಅದನ್ನ ನಿಲ್ಸೋಕ್ಕೋಸ್ಕರ ಇವ್ರು ಈ ಥರ ಮಾಡಿದ್ರು. ಅಂತಹ ಸಿಚುವೇಶನ್ನು ಬೇರೆ ಕಂಪ್ನಿಗಳಿಗಿಲ್ಲ. ಇದನ್ನೆಲ್ಲ ನೀವೇನಾದ್ರು ಇದು ಮಾಡೋಕ್ಕೆ ಹೋಗ್ತೀರಾ? ಬೇಕಾದ್ರೆ ಬೇರೆ ಕಂಪ್ನಿಯವ್ರು ಕೇಳ್ಬಿಟ್ಟು ಅವ್ರು ರೆಫಂಡಮ್ ನಾನು ಕೇಳ್ತಾರೆ, ಯಾಕಂದರೆ ಇದರಿಂದ ಬೇರೆಯವ್ರಿಗೆ ಅನುಕೂಲ ಆಗುತ್ತಲ್ಲ. ಇಲ್ಲ, ಡೈರೆಕ್ಟಾಗಿ ಅನುಕೂಲ ಆಗೋದಿಲ್ಲ. ಅದು ಕ್ಲಾರಿಫಿಕೇಷನ್. ಡೈರೆಕ್ಟಾಗಿ ಅನುಕೂಲ ಆಗಿಲ್ಲ. ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಕೇಳೋಕ್ಕೆ ಇವ್ರು ಕೇಳಿದರು, ಮಂಡ್ಯ ನ್ಯಾಷನಲ್ ಪೇಪರ್ ಅದೇ ನಾನು ಕೇಳ್ತಾರೆ. ಅವ್ರೇನು ಮಾಡಿದ್ರು, ಕೇಳಿದ್ರು ರಿವೈಸ್ಡ್ ಇದು ಕೊಡಿ ಅಂತ. ಆವಾಗ ಕೋರ್ಟ್ಗೆ ಹಾಕಿದ್ರು ಧಾರವಾಡ ಬೆಂಚ್. ಆ ಧಾರವಾಡ ಬೆಂಚ್ ಏನು ಮಾಡಿದ್ರು, ನಿಮಗೆ ಇದು ಹೊಸ VRS ಸ್ಕೀಮ್ ಬರೋದಕ್ಕೆ ಮೊದಲೇ ನೀವೆಲ್ಲ ಆಫ್ ಮಾಡ್ಕೊಂಡೋಗಿ ದುಡ್ಡು ತೊಗೊಂಡಿದ್ದೀರಾ, ಕೈ ತೊಳ್ಕೊಂಡಿದ್ದಾರೆ, ಗೌರ್ಮೆಂಟೇ ತೊಳ್ಕೊಂಡಿದ್ದಾರೆ. ಆದ್ದರಿಂದ ಇದನ್ನು ಅಪ್ಲೈ ಮಾಡೋಕ್ಕೆ 30 ಕಂಪನಿ ಕ್ಲೋಸ್ ಮಾಡಿದ್ದಾರೆ. ಯಾವುದು ಅದು ಅವ್ರಿಗೆ ಆ ಡಿಸಿಷನ್ ನಾನು ನೋಡುತ್ತೆ. ಯಾವುದು ಮಂಡ್ಯ ನ್ಯಾಷನಲ್ ಪೇಪರ್ ಇದೇ ಥರ ಕ್ಲೋಸ್ ಆಯಿತು. ಇದಕ್ಕಿಂತ ಮೊದಲೇ ಅವ್ರಿಗೆ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದ್ರು, ಹೊಸ ಸ್ಕೀಮ್ ಬರೋದಕ್ಕೂ ಮೊದಲೇ. ಅದನ್ನು ತೊಗೊಂಡು ದುಡ್ಡನ್ನು ತೊಗೊಂಡಿದ್ರು. ಸೊ ಇವ್ರು ದುಡ್ಡು ತೊಗೊಂಡೇ ಇರೋದಕ್ಕೆ ಅಡ್ವಾಂಟೇಜ್ ಆಯ್ತು. ದುಡ್ಡು ತೊಗೊಂಡಿರೋದ್ರಿಂದ ಅಡ್ವಾಂಟೇಜ್ ಒಂದು. ಈ ಕ್ಲೋಸ್ ಆರ್ಡರ್ನಲ್ಲಿ VRS ಅಮೌಂಟ್ ಶುಡ್ ಬಿ ಪೇಯ್ಡ್ ಆ್ಯಸ್ ಪರ್ ದಿ ಕೋರ್ಟ್ ಆರ್ಡರ್ ಅಂತ ಹಾಕಿದೆ. ಅದಂಗೆ ನೀವು STPP ಅಂತ ಮಾಡ್ಕೊಂಡಿರೋದು ಕೋರ್ಟ್ ಆರ್ಡರ್ ಅಲ್ಲ. ಈ ಕೋರ್ಟ್ ಆರ್ಡರ್ ಬಂದು ಆಫ್ಟರೈಸೇಷನ್ ಬಂದಿದ್ರು ಕೂಡ ಅನೇಕ ಜನ VRS ತೊಗೊಂಡಿರಲಿಲ್ಲ. ಕೋರ್ಟ್ ಆರ್ಡರ್ ಏನು ಹೇಳಿದ್ರೆ ರೆಕಮೆಂಡ್ ಅಂತ ಹೇಳ್ತೀರ ಡಿವಿಷನ್ ಬೆಂಚ್, ಇನ್ನೊಂದು ಕೋರ್ಟು ಡೈರೆಕ್ಷನ್ ಥರ ಟ್ರೀಟ್ ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡಿ ಅಂತ ಹೇಳ್ತಿದೆ. ಈ ಆಫೀಸರ್ ಅಸೋಸಿಯೇಷನ್ನಲ್ಲಿ ಡೈರೆಕ್ಷನ್ನೇ ಕೊಟ್ಟಿದ್ದಾರೆ. ಹೀಗಿರಬೇಕಾದ್ರೆ ನೀವು ಕೊಡಬೇಕಾಗುತ್ತೆ. ಕೋರ್ಟ್ ಡೈರೆಕ್ಷನ್ ಕ್ಲೋಸ್ ಮಾಡಿರೋದು 2 ಕಂಡೀಷನ್ಸ್. ಒಂದು, ಕ್ಲೋಸ್ ವಿತ್ ಎಫೆಕ್ಟ್ ಫ್ರಮ್ 1/3/2001 ಆ್ಯಂಡ್ ಟು ಪೇ VRS ಆ್ಯಸ್ ಪರ್ ದಿ ಕೋರ್ಟ್ ಡೈರೆಕ್ಟ್. ಒಂದೇ ಒಂದು ಮಾಡಿಬಿಟ್ರಿ ಕ್ಲೋಸ, ಜನರನ್ನ ಸಂಬಳ ನಿಲ್ಲಿಸ್ಬಿಟ್ರಿ. ಈ VRS ಕೊಡಲಿಲ್ಲ ಕೋರ್ಟ್ ಪ್ರಕಾರ. ಅದರ ಕೋರ್ಟ್ ಪ್ರಕಾರ ಅದ್ರ ಪ್ರಕಾರ ಕೋರ್ಟ್ ಈ ಥರ ಆರ್ಡರ್ ಮಾಡಿದೆ ಅಂತ ಆಯಿತು. ಇದು ಮುಖ್ಯವಾಗಿ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಫೀಚರ್ಸ್ ಡಿಫರ್ ಆಗುತ್ತೆ. ಆ ಗೌರ್ಮೆಂಟ್ ಅದೇ ಕಂಟೆನ್ಸ್ನಲ್ಲಿ ಕೊಟ್ಟಿರಲಿಲ್ಲ. ನೀವು ಒಬ್ಬರು ಕೊಡೋಕ್ಕೆ ಹೋದರೆ ನೀವು ಅದೇ ಥರ ನೀವು ಎಲ್ಲ ಕಡೆ ಕೇಳೋಕ್ಕೆ ಹೋಗೋದು ಕೇಳೋಕ್ಕಾಗೋದಿಲ್ಲ. ಇದೇ ಸ್ಪೆಷಲ್ ಇದು ಮಾಡೋಕ್ಕಾಗುತ್ತೆ ಅಂತ. ಈಗ ಇಷ್ಟು ವರ್ಷ ಆದಮೇಲೆ ಈ ಥರ ಸಿಚುವೇಶನ್ ಇದ್ರೆ ಮಾತ್ರ ಕೇಳೋಕ್ಕೆ ಸಾಧ್ಯ. BGML ಸಿಚುವೇಶನ್ ಇದೆಯಲ್ಲ, ಆ ಥರ ಇದ್ರೂ ಮಾತ್ರ ಕೇಳೋಕ್ಕೆ ಸಾಧ್ಯ. ಅದರ್ವೈಸ್ ಈ ಡಿಸನ್ನು ಎಲ್ಲದಕ್ಕೂ ಕ್ಲೋಸ್. ಆಫೀಸರ್ಸ್ಗೆ ಬೆನಿಫಿಟ್ ಇದೆಯಾ ಸರ್? ಅಯ್ಯೋ, ಆಫೀಸರ್ಸ್ಗೆ ಒಂದು 15 ಲಕ್ಷ 20 ಲಕ್ಷ ಅನ್ಸಿದೆ. ಅವ್ರಿಗೆಲ್ಲ ಸಂಬಳ ಜಾಸ್ತಿ ತಾನೆ. ಅದರಿಂದ ಈ ಬಡ್ಡಿನೇ 23 ವರ್ಷಕ್ಕೆ 6%. ಕೆಲವರಿಗೆ ಆಫೀಸರ್ಸ್ಗೆಲ್ಲ ಮೋರ್ ದೆನ್ 10 lakhs 15 lakhs. ಸರ್, ಈಗ ಹೈಯೆಸ್ಟ್ ಲೋಯೆಸ್ಟ್ ಎಂಪ್ಲಾಯೀಸ್ಗೆ ಎಷ್ಟು ಅಪ್ರಾಕ್ಸಿಮೇಟ್ಲಿ ಬರ್ಬೋದು? ನಾನು ಕ್ಯಾಲ್ಕುಲೇಟ್ ಹೇಳ್ಬಿಟ್ಟು ನೀವು ಏನೇ ಅಂದರೆ ನಾನು ಸುಮ್ಮನೆ ಜಸ್ಟ್ ಅಂದಾಜು ಎಲ್ಲ ಅಪ್ರಾಕ್ಸಿಮೇಟಾಗಿ ಒಂದು 4 ಲಕ್ಷದಿಂದ ಹಿಡಿದು ಒಂದು 6-7 ಲಕ್ಷವರೆಗೆ ಎಂಪ್ಲಾಯೀಸು ಸೂಪರ್ವೈಸರ್ಸ್ ಸಿಗ್ಬೋದು. ಆಫೀಸರ್ಸ್ಗೆ ಇನ್ನೂ ಜಾಸ್ತಿ ಸಿಗುತ್ತೆ ಸಂಬಳ. ಬೇಸಿಕ್ ಪ್ಲಸ್ DA ನಿಮ್ಮ ತೆಗೆದು ನೋಡಿ ರಿಸಿಪ್ಟ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಗ್ರ್ಯಾಚ್ಯುಟಿ ಇಷ್ಟು, ನೋಟಿಸ್ ಪೇ ಇಷ್ಟು, ಲೀವ್ ಎನ್ಕ್ಯಾಶ್ಮೆಂಟ್ ಇಷ್ಟು,
VRS ಅಮೌಂಟ್ ಏನು ಅಂದರೆ VRS ಅಮೌಂಟು ಎಷ್ಟು ಕೊಟ್ಟಿದ್ರೆ ಅದ್ರ ಮೇಲೆ 6% ಇಂಟ್ರೆಸ್ಟ್ ಹಾಕಿ ಕೂಡ ಏನೋ ಥರ ಒಂದು ಇದು ಇರುತ್ತೆ. ಆದ್ದರಿಂದ ಅದನ್ನು ಲೆಕ್ಕ ಹಾಕೋದನ್ನು ಕೂಡ, ಯಾಕಂದರೆ ಅಲ್ಲಿ ಉಳ್ಕೊಂಡಿದ್ದವರು ಸರ್ವಿಸ್ ಇದ್ದವರು ಯಾರ್ಯಾರು ರಿಟೈರ್ಡ್ ಆಗತ್ತಿರಾಗಿತ್ತು 1 ವರ್ಷ 6 ತಿಂಗಳಿದ್ದವ್ರಿಗೆ ಅವ್ರಿಗೆ ಜಾಸ್ತಿ ಸಿಕ್ಕಲ್ಲ, ಅಂಥವ್ರು ಭಾಳ ಕಡಿಮೆ. ಬಟ್ ನಾರ್ಮಲಾಗಿ ಆ ಥರ ಇದ್ದವರು ನನಗೆ ತಿಳಿದಷ್ಟು ಮಟ್ಟಿಗೆ ಮೆಜಾರಿಟಿ ಆಫ್ ದಿ ಎಂಪ್ಲಾಯೀಸ್ಗೆ ಒಂದು 15 ವರ್ಷ 10 ವರ್ಷ 8 ವರ್ಷ 7 ವರ್ಷ ಸರ್ವಿಸ್ ಇತ್ತು. ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿರೋದ್ರಿಂದ ಸುಮಾರು ಮಟ್ಟಿಗೆ ಒಂದು 4 ಲಕ್ಷದಿಂದ 5 ಲಕ್ಷ 6 ಲಕ್ಷವರೆಗೆ ಈ ಲೋಯರ್ ಕ್ಯಾಟಗರಿ. ಗೌರ್ಮೆಂಟ್ ಯಾವ ಕೊಡ್ತೀರಿ ಸರ್ ಯಾವ ಲೆಟರ್ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಅಂತ ಹೇಳ್ಬಿಟ್ಟು ಯಾವ ಕೊಡ್ತೀರಿ? ಕೋರ್ಟ್ ಆರ್ಡರ್ ಮಾಡಿದ್ದು ಇಂಪ್ಲಿಮೆಂಟ್ ಮಾಡಿ ಅಂತ. ಅದು ನೀವು ಅಪೀಲ್ ಮಾಡ್ತೀವಿ ಅಂತ ಹೇಳಿದಿರಲ್ಲ, ನಾಮಲ್ಲ ಅವ್ರು ಮಾಡ್ಕೊಳ್ಬೇಕು, ನಮ್ಗೆ ಒಪ್ಕೋತೀವಿ. ಕೋರ್ಟ್ ಡಿಸಿಷನ್ ನಮ್ಗೆ ಒಪ್ಪಿಗಿದೆ, ನಮಗೆ. ಅದೇ ಸರ್, ಇವತ್ತು ನೀವು ಹೇಳಿದ್ರಿ ಫಸ್ಟಲ್ಲಿ ಈ ಥರ ಕೋರ್ಟ್ ಆರ್ಡರ್ ಆಗಿದೆ, ರೀಸನಬಲ್ ಆಗಿ ಆರ್ಡರ್ ಆಗಿದೆ, ನಾವು ಈ ಬೇಗ ಇಂಪ್ಲಿಮೆಂಟ್ ಮಾಡಿ ಅಂತ ನೀವು ಕೇಳ್ತೀವಿ. ಗೌರ್ಮೆಂಟ್ ಕೇಳ್ತೀವಿ. ಅದಕ್ಕೆ ಯಾವಾಗ ಮಾಡ್ತೀವಿ? ಇಲ್ಲ, ಇನ್ನೇನು ಇನ್ನೊಂದು 2-3 ದಿನಕ್ಕೆ ಪ್ರಿಪೇರ್ ಮಾಡ್ತೀವಿ. ಮೆಮೊರಾಂಡಮ್ ಪ್ರಿಪೇರ್ ಮಾಡಿ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ಗೆ ಹಾಕಿ ನಾವು ಪ್ರೊಸೀಜರಲ್ಲಿ ನಾವು ಡೈರೆಕ್ಟಾಗಿ ಮಿನಿಸ್ಟ್ರಿಗೆ ಬರೆಯೋದಿಲ್ಲ, ಬರಿಬೋದು, ಅದೇನು ತೊಂದರೆ ಇಲ್ಲ. ಈಸ್ ಎ ರೆಪ್ರೆಸೆಂಟೇಟಿವ್ ಐ ವಿಲ್ ರೈಟ್. ಬಟ್ ಪ್ರೊಸೀಜರಲ್ಲಿ ನಮ್ಮನ್ನು ಕೇಳಲಿಲ್ಲ, MD ಸೆಕ್ರೆಟ್ರಿನ ಇವ್ರು ನೆಟ್ಗಲ್ಲಿಗೆ ಹೋಗೋರು ಹಂಗೆ ಹಂಗೆ ಅನ್ನೋದು ಬೇಡ. ಫಸ್ಟ್ ಸೆಕ್ರೆಟ್ರಿಗೆ ಬರೆದುಬಿಟ್ಟು MDಗೆ ಒಂದು ಕಾಪಿ ಹಾಕಿ ಒಂದು 10-15 ದಿನ ಆದಮೇಲೆ ತಿರುಗಿ ಮಿನಿಸ್ಟ್ರಿಗೆ ಬರೆಯೋದು, ಆಮೇಲೆ ಪ್ರೈಮ್ ಮಿನಿಸ್ಟ್ರಿಗೆ ಬರೆಯೋದು. ಈಗ ಲಾ ಪ್ರಕಾರವಾಗಿ ನೀವು ಗೆದ್ದಿದ್ದೀರಾ, ಈಗ ಪೊಲಿಟಿಕಲ್ ಆಗಿ ಸೊಲ್ಯೂಷನ್ ಆಗಬೇಕು ಅಷ್ಟೇ. ಈಗ ಪೊಲಿಟಿಕಲ್ ಸೊಲ್ಯೂಷನ್ ಅಲ್ಲ, ಯಾಕಂದ್ರೆ ಅವ್ರು ಅಕ್ಸೆಪ್ಟ್ ಮಾಡೋದು ಬೀಳೋದು ಅಂತ ಅವ್ರದ್ದು ಇದೆಯಲ್ಲ. ಅವ್ರು ಅಪೀಲ್ ಹೋಗ್ಬೇಕು, ಅಕ್ಸೆಪ್ಟ್ ಮಾಡದಿದ್ರೆ. ಅದೇ ಈಗ ಅಕ್ಸೆಪ್ಟ್ ಮಾಡಿ ಕೊಡಬೇಕು, ಇಲ್ಲಾಂದರೆ ಅಪೀಲ್ ಹೋಗಬೇಕು. ಸೊ ಕೋರ್ಟ್ ಆರ್ಡ್ರನ್ನ ನಾವು ಇದು ಮಾಡೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಕೋರ್ಟ್ ಆರ್ಡ್ರನ್ನ ಇದರ ಇಂಪ್ಲಿಮೆಂಟ್ ಆರ್ ಗೋ ಆನ್ ಅಂತ ನಾವು ಕೊಡೋದಿಲ್ಲ ಬಿಡೋದಿಲ್ಲ ಅಂತ ಹೇಳೋಕ್ಕಾಗೋದು. ಬಾಲ್ ಈಸ್ ಇನ್ ದೇರ್ ಕೋರ್ಟ್ ಆ್ಯಂಡ್ ಮೋಸ್ಟ್ಲಿ ಅವರು ಒಪ್ಕೊಳ್ಬೋದು ಅಂತ ನನಗನ್ನಿಸ್ತದೆ. ಬಟ್ ಡೆಫಿನೆಟಾಗಿ ನಾನು ಇಂಥದ್ದು ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ನೀವು ಒಂದು ವೇಳೆ ಏನಾದರೂ ತಿಳಿಸ್ಬೇಕಾದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಇದು ಮಾಡಬೇಕು. ಹೋಗ್ಬಿಟ್ಟು ಇಂಥವು ನಿಂಗೆ ಹೇಳ್ಬಿಟ್ಟೋದ ನಮಗೆ ಅಷ್ಟಿತ್ತು ನಮಗೆ ಸಿಕ್ಕಲೇ ಇಲ್ಲ ಇದೆ ಅಂತ ಇದು ಹಂಗೆ ಹಂಗೆ ನಮ್ಮ ಇದ್ರ ಮೇಲೆ ಬರ್ತದೆ. ಪರ್ಟಿಕ್ಯುಲರ್ಲಿ ಈಗ ಆ ಸ್ಕೀಮ್ನಲ್ಲಿ ಏನು ಹೇಳ್ತಾರೆ, ವಾಲಂಟರಿ ರಿಟೈರ್ಮೆಂಟ್ನಲ್ಲಿ ಫಾರ್ ಎವರಿ ಕಂಪ್ಲೀಟೆಡ್ ಆಫ್ ಇಯರ್ ಆಫ್ ಸರ್ವಿಸು 45 days, ಫಾರ್ ದಿ ರಿಮೈನಿಂಗ್ ಸರ್ವಿಸ್ ಆ್ಯಕ್ಚುಯಲ್ ಸ್ಯಾಲ್ರಿ 45 days ವಿಚ್ ಎವರ್ ಇಸ್ ಲೆಸ್. ಸಪೋಸ್ ರಿಮೈನಿಂಗ್ ಸರ್ವಿಸ್ ಬಂದು ಒಂದು 6 ತಿಂಗಳ 1 ವರ್ಷ ಇದ್ದರೆ ಬೆನಿಫಿಟ್ ಭಾಳ ಕಡಿಮೆ, ಅಂಥವ್ರಿಗೆ ಕಡಿಮೆ ಜಾಸ್ತಿ ಬರೋದು. ಬೇರೆಯವ್ರಿಗೆ ಸರ್ವಿಸ್ ಸ್ವಲ್ಪ ಇದ್ದು ಸರ್ವಿಸ್ ಸ್ವಲ್ಪ ಮಾಡಿರೋರಿಗೆ ಅವ್ರಿಗೆ ಅಂದಾಜು ಒಂದು 4 ಲಕ್ಷದಿಂದ ಒಂದು 6-7 ಲಕ್ಷವರೆಗೆ ವರ್ಕ್ಮೆನ್ನು ಸೂಪರ್ವೈಸರ್ ಕೆಟಗರಿ ಬರ್ಬೋದು. ಈ ಆಫೀಸರ್ಸ್ಗೆ ಒಳ್ಳೆ ಇದು ಬರುತ್ತೆ ಅವ್ರಿಗೆ, ಬಿಕಾಸ್ ಹೈಯರ್ ಸ್ಟೇಟಸ್ಸು ಹೈಯರ್ ಸ್ಕ್ಯಾಲು ಹಿಂದ್ಗಡೆ ಅವ್ರಿಗೆ 10 ವರ್ಷಕ್ಕೊಂದ್ಸತಿ ರಿವಿಷನ್ ಆಯ್ತಿತ್ತು, ಅದರಿಂದ ಅವ್ರಿಗೆ ಒಂದು ಸ್ವಲ್ಪ. ಸರ್, ಈಗ ಲಾಸ್ಟ್ ಕ್ವಶನ್, ಈ ಅಸೋಸಿಯೇಷನ್ಗೆ ಏನು ಅಡ್ವೈಸ್ ಮಾಡ್ತೀರಾ? ಏನಿಲ್ಲ, ಈಗ ಗೌರ್ಮೆಂಟಿಗೆ ಬರೀಬೇಕು ಅಷ್ಟೇ. ಅವ್ರಿಗೆ ಗೌರ್ಮೆಂಟ್ ಅವ್ರ ಜೊತೆ ಡಿಸ್ಕಸ್ ಮಾಡೇ ಮಾಡಬೇಕು. ಈಗ ನಾನು ನಂದು ಬರಿಬೋದು ಆ್ಯಸ್ ಎನ್ ಅಡ್ವೊಕೇಟ್, ಈ ಥರ ರೆಪ್ರೆಸೆಂಟ್ ಮಾಡಿದ್ದೆ, ಈ ಥರ ಹಂಗಾಗಿದೆ, ದಯವಿಟ್ಟು ನೀವು ಕನ್ಸಿಡರ್ ಮಾಡಿ ಅಂತ ಬರ್ಬೋದು. ನಾನು ಅಪೋಸಿಷನ್ ಯಾರ ಹತ್ರ ನಾನೇನು ಮಾಡಿ ನಾನೇ ಡೈರೆಕ್ಟಾಗಿ ಬರ್ತಾ ಇದ್ದೆ, ನಾ ಈ ಕೇಸ್ ರೆಪ್ರೆಸೆಂಟ್ ಮಾಡಿದ್ದೀನಿ, ಗೆದ್ದಿದ್ದೀವಿ, ಈ ಇದ್ರ ಮುಖಾಂತರ ನೀವು ಇಂಪ್ಲಿಮೆಂಟ್ ಮಾಡಿ, ಇಲ್ಲ ಅಪೀಲ್ ಹೋಗೋದು ಎಲ್ಲ ನಾನೇ ಮಾಡ್ತೇನೆ. ಅವ್ರನ್ನೇನು ಕೇಳ್ಬಿಟ್ಟು ಈ ಥರ ಮಾಡೋಣ ಅಂತ ಅವ್ರಿಗೇನು ಗೊತ್ತು ಪಾಪ, ಅವ್ರಿಗೂ ಅಷ್ಟೊಂದು ಅಡ್ವೈಸ್ ಮಾಡೋಂಥ ಲೆವೆಲ್ನಲ್ಲಿ ಇಲ್ಲ. ಸೊ ನಾವೇನೇ ಅವ್ರಿಗೇನಾದ್ರು ಗೈಡ್ ಮಾಡೋದು ಅದನ್ನು ನಾವೇ ಮಾಡಬೇಕು. ಯಾಕಂದರೆ ಅವ್ರು ಮಾಡೋಕ್ಕೆ ಹೋಗೋದು ಪ್ರತಿಯೊಂದು ಎವಿಡೆನ್ಸಸ್ಸು ಸುಮಾರು 25 ಎವಿಡೆನ್ಸ್ ಹಾಕಿದ್ದಾರೆ ಟು ಸಪೋರ್ಟ್. ಒಂದು ವೇಳೆ ಅಪೀಲ್ ಹೋದ್ರೂ ಕೂಡ ಇವನ್ನೆಲ್ಲ ತರ್ಬೋದು ದಾರಿಗೆ. ಕೆಲವು ನಾವು ಮಾಡಿರೋದು ಇಲ್ಲಿ ಬಂದಿಲ್ಲ ಜಜ್ಮೆಂಟ್, ಅವನು ಬಂದಿರೋ ಇರೋದ್ರಿಂದ ಅಪೀಲ್ನಲ್ಲೂ ಕೂಡ ಚೆನ್ನಾಗಿ ಆರ್ಗ್ಯೂ ಮಾಡ್ಬೋದು ಅಂತ ಒಂದು ಇದು ಸಿಚುವೇಶನ್. ರಿವೈಸ್ ವಾಲಂಟರಿ ಬೆನಿಫಿಟ್ ಸ್ಕೀಮ್ ಪ್ರಕಾರನೇ ದುಡ್ಡು ಕೊಡಬೇಕಂತ ஏற்கனவே உட்கார வச்சுக்கிறேன். நான் பேசும்போது போர் அடிச்சா கை தூக்குவார், நான் உட்காந்துருவேன். எனக்கு உட்காந்துக்கிறார் மூர்த்தி. நான் பேசும்போது எதனா தப்புன்னா கை தூக்குவார் என்று கூறிக்கொண்டு நாங்கள் 2020 நவம்பர் மாதம் 7ஆம் தேதி இதனுடைய தோழர்களுக்கு கிடைக்க வேண்டிய நிலுவைத் தொகை கிடைக்கல, வீடு பிரச்சனை தீர்க்கல, இதற்கு என்ன பண்ணணும்னு சொல்லிட்டு நாங்கள் 4-5 பேர், அப்போ அசோசியேஷன் இல்லை, செக்ரட்டரி இல்லை, பிரசிடென்ட் இல்லை, செக்ரட்டரி இல்லை, நாங்கள் எல்லாம் உட்காந்து பேசி முடிவு பண்ணோம் என்ன பண்ணலான்னு. அப்போ என்ன பண்ணலான்னு சொல்லும்போது நம்ம டிஜிஎம்கிறார் பர்சனல், அவர் எல்எல்பி முடிச்சுக்கிறாரு, நம்ம அவர்கிட்டயே போய் முறையிடலான்னு சொல்லிட்டு நாங்கள் பெங்களூருக்கு போனோம். பெங்களூருக்கு போயிட்டு சென்னமலை சார் போர்ட்டில் இருந்தார். அவர் வர வரைக்கும் நாங்கள் உட்காந்து அவர்கிட்ட கேட்டோம், சார் இந்த மாதிரி கோர்ட்டு கேஸு தொழிலாளர் பசிப்பட்டினம் இருக்குது, 1000 தொழிலாளி செத்துட்டான் சார், இன்னும் இருக்கிறது ஒரு 1000-1500 பேர்,
தயவுசெய்து நீங்கள் இந்த தோழருக்கு எதனால் நீங்கள் பண்ணுன்னு சொல்லிட்டு நாங்கள் ரொம்ப ரிக்வஸ்ட் பண்ணி கேட்டோம். அவர் ரொம்ப ஈஸியாக சொல்லி 25 வருஷம் ஆகுது ஏன் மழைக்காகல ಹೋಗ್ರಿಂಟಾರೆ. ತಿರುಗಿ ಮರುಪಡಿயும் போனோம், ತಿರುಗಿ ಮರುಪಡಿயும் ಕೇட்டோம். ಸರಿ ನೀವೆಲ್ಲ ಒಂದು ಅಸೋಸಿಯೇಷನ್ ಮಾಡಬೇಕು, ನೀವು ಹಂಗೆ ಕೇಸ್ ಮಾಡೋಕ್ಕಾಗಲ್ಲ, ನೀವು ಹೇಳ್ರಿ 13 ಸಂಘ ಇಟ್ಕೊಂಡಿದ್ದೀರ, ಇವರು ನಾನು ಅವರು ಅಂತಾರೆ, ನೀವು ಅದೆಲ್ಲ ಬಿಟ್ಬಿಟ್ಟು ಹೊಸದಾಗಿ ಏನಾದರೂ ಮಾಡಿ ಒಂದು ಅಸೋಸಿಯೇಷನ್ ಮಾಡಿ ನೀವೆಲ್ಲ ಬಂದರೆ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳಿದರು. அதன் பிறகு நாங்கள்லாம் சேர்ந்த பிறகு அப்புறம் கேஸ் ரிஜிஸ்டர் பண்ணோன்னா பண்ண வேணும். எங்கள் தோழர் 23 வருஷம் ஆச்சு, காசு இல்லை யாருக்கிட்டையும். அப்போ தான் திரு முருகன் அவர்கள், அந்த மோகன் கிருஷ்ணன் அவருக்கு பிஏ வந்தார், திரு வெங்கடேஷ் இருந்தார். அவங்க 2 பேர்கிட்ட போய் சொன்னோம், சார் இந்த மாதிரி ஹைகோர்ட்டில் கேஸ் ஃபைல் பண்ணோம், இந்த கேஸ் ஃபைல் பண்ணுறது எங்களுக்கு பணம் இல்லை அப்படின்னு சொல்லும்போது, சரி சார் நான் ஆர்கே ஃபவுண்டேஷன் சேர்மன் கிட்ட போய் பேசுகிறேன், செக்ரட்டரிலாம் சொல்கிறார், காசு கொடுத்தாரு, அவர் கொடுத்தாரு. இவங்களுடைய தயவு இல்லாட்டி கேஸ் ரிஜிஸ்டர் ஆகிக்காது, அட்மிட் ஆகிக்காது. இன்றைக்கி கேஸில் வின் பண்ணிக்க மாட்டோம். இத்தனை தோழர் 3300 குடும்பத்துக்கு இன்றைக்கி மறுவாழ்வு கிடைக்குதுன்னா அது இவங்களுடைய தர்மம் தான். அந்த மாதிரிலாம் காப்பாற்றி தோழர்களுக்கு நல்லது செஞ்சாங்க. என்ன சொல்கிறேன்னாக்கா, தெய்வத்தால் ஆயினும் முயற்சி தன்னை கைவிடாது என்பார்கள். முயற்சி எங்களை கைவிட்டாலும் நாங்கள் முயற்சியை கைவிடல, தொடர்ந்து போராடி இந்த 4 வருஷமா. காலையில் சாயங்காலம் 8 மணிக்கு நாங்கள் சட்டமலைக்கு சார் ஃபோன் பண்ணுவோம், சார் கேஸ் யாவத்து என்ன நெட்டலி பஞ்சாயத்து எழுந்திருப்பார். 9 மணி இருக்க உட்காந்து இருப்போம். 10 மணிக்கு ஃபோன் பண்ணுவார், நாளை 11 வரை கேஸ் எழுதுவார். காலையில் 11 மணிக்கு நம்ம எங்கள் ஆளுங்க அசோசியேஷன்லாம் சொல்லுவோம். காலையில் இந்த ட்ரெயின் ஏறி கோர்ட்டுக்கு வருவாங்க. கோர்ட்டு உள்ளே நுழைஞ்சிருந்தேன், ஜட்ஜி சொல்லுவார் நெக்ஸ்ட்டுன்னு, டேட்டே சொல்ல மாட்டார், நெக்ஸ்ட் சோட்டல் எல்லாம் அப்படியே வாடி தெரியும் வெளியே வந்துடுவாங்க. 63 ஈரிங் நாங்கள் பார்த்தோம் 3 வருஷத்துக்கு. சனிக்கு வேலை நாங்கள் 63 யூனியனுக்கு இது ஈரிங்கோம். 2023 தான் கவர்மெண்ட் ஆஃப் இந்தியா அவர் வாதாடினார் ஃபஸ்ட்டு 2023, அதே நவம்பரில். அப்புறம் டிசம்பரில் கவர்மெண்ட் ஆஃப் இந்தியா, கவர்மெண்ட் ஆஃப் கர்நாடகா ராஜன் அவர் ஒரு லாயத்துக்கு பண்ணார். அடுத்த ஜனவரி 29, 30 சன்னமலை அவர்கள் வாதாடினார். இந்த வாத துறைகள்லாம் கேட்ட பிறகு தான் நம்மளுக்கு ஜட்ஜ்மெண்ட் காப்பியே வந்தது. அந்த மாதிரி பல போராட்டங்களை சந்தித்தோம். Samurthy and other dignitaries on the dais, of the dais. I have to tell here that my brothers and sisters are sitting here because no family will have 45 years of association. 45 வருஷம் யாரும் கூட வாழ்வு பண்ணதுக்கு இல்லை ஒரே ஃபேமிலியில். அந்த மாதிரி ரிலேஷன் இருக்கும்போது அண்ணா தம்பி அக்கா தங்கி விட்டு வேறு வார்த்தையே இல்லை சொல்கிறதுக்கு. And lastly, our press, media people. It gives me a great pleasure here. At the outset, I have to congratulate you all because there are 2 things which has won the case. One is the patience. With patience for the past 23 years, you have been waiting for this day. And second thing is faith. Faith in one man, Mr. Sami. So there are so many judges who have changed the benches, but a single person has won it. So all the credit goes to him. So and how many visits he has done to KGF during this time, even though he has retired from the service and he has to look after his family and he has changed his profession also. He has become an advisor to the administration of a big hospital in Bangalore. Even then he did not leave this job which he has held firmly and at last has brought laurels to the case and then won the case and given you all the best of the result today. So all of us jointly together thank Mr. Sanmalige for his job done. Thank you very much for giving me this opportunity. So I am a non-playing person in this team. Even then, so we are so happy that because we are all one. And oneness has brought this particular positive result in us. Thank you very much.
ಪ್ರತಿಯೊಬ್ಬರು ನಮ್ಮಲ್ಲಿ ಮತ್ತು ಅಸೋಸಿಯೇಷನ್ ಎಲ್ಲರಿಗೂ ಮಾಡಬೇಕು ಅಂತ ಹೇಳ್ತೀವಿ. ಇದು ಒಂದು வெற்றி விழாவை பெரிய சிறப்பாக நம்ம பார்த்துக்கிறாங்க சார் అంటే அவர் போயிட்டு ரிக்வெஸ்ட் பண்ணேன். ஆனால் நம்மளோட எக்ஸ்எம்பி அவர் என்ன சொன்னாருன்னா, பயம் அவங்களுக்கு அரசியல்வாதிகள் கரெக்ட். இங்கே இருக்கிறவங்க அரசியல்வாதிகளானா பயம் தான். ஓட்டு வரதானே ஓடி வராங்கோ, எதனா வந்து பிரச்சனை ஆச்சுன்னா ஓடி போயிடுறாங்க. ஆனால் அவர் சொன்னார், மோகன் கிருஷ்ணா வேண்டப்பா, அது கோர்ட்டில் இருக்குது, நான் வந்த கோட் ஆஃப் கண்டக்ட் ஆகிட்டு நான் வரதில்லைன்ட்டாங்க சார். இப்போ நான் சொல்கிறேன் அவருக்கு, இந்த நம்ம அசோசியேஷன் சார்பாக முன்சாமி சார் நீங்கள் வரலன்னா கூட நம்மளோட ஜெயமாலி சார், நம்ம அட்வொகேட் சார் இன்னைக்கு நம்மளுக்கு கேஸ் ஜெய் கொடுத்துருக்காரு, நீங்கள் தான் நம்மளுக்கு எம்பி போகிறேன்னு நான் சொல்ல போகிறேன். இன்னும் ரொம்ப கஷ்டமான விஷயம், 2 நிமிஷம் எடுத்துக்கிறேன். இங்கே உக்காருந்தவங்க எல்லாமே ஒரே ஒரு ஆசை தான், நம்ம பிஜேபி எம்ப்ளாயிஸ் இவ்வளோ நாள் நம்ம கஷ்டப்பட்டுருக்கிறோம், நம்மளுக்கு என்ன வருதோ வரணும்ன்ட்டு 23 வருஷம் கம்ப்ளீட் ஆகிடுச்சு. அந்த 23 வருஷம் கனவு ஒன்று தான். ஒன்று வந்துட்டு நம்மளோட பிள்ளைங்களுக்கு அட்லீஸ்ட் ஏதோ ஒரு நல்லது பண்ணணும். அந்த பிள்ளைங்களுக்கு நல்லது பண்ணால் அந்த சர்வீஸ் காஸ்ட் என்ன வருதோ அது சேர்த்து வச்சுட்டு ஒரு நல்லது பண்ணிட்டு ஏதோ ஒரு நல்லது ஆகலான்னு பார்த்து 23 வருஷம் ஆயிடுச்சு. ஆனால் இன்றைக்கி அந்த கனவு ரெடியாக இருக்குது. நம்ம பிஜேபி எம்ப்ளாயிஸ் விசேஷம் இந்த மைனிங்ஸ் ஆனால் ரொம்ப இன்னோசென்ட் பீப்புள் சார், ரொம்ப நம்பிக்கையான ஆள். யார் என்ன பண்ணுறாங்கோ தெரியல சார், விசுவாசமாக பேசிட்டா அவங்க எல்லாத்துக்குமே ரெடி. அதுக்கு எக்ஸாம்பிள் லாஸ்ட்டில் நடந்த எலெக்ஷன்ஸ் எல்லாம் உங்களுக்கு தான் தெரியும், நீங்கள் எவ்வளோ விசுவாசமாக இருக்குங்கன்ட்டு. நம்ம பிஜேஎம்எல் பேர் எடுக்கிறதுக்காக நம்மளோட கஷ்டம் மட்டும் எப்போவே பேசுகிறாங்க. பிஜேஎம்எல்க்கு ரொம்ப பிரச்சனை இருக்குது, மைனிங் ஏரியாவில் பப்ளிக் ரொம்ப பிரச்சனையில் இருக்குது, அவங்களுக்கு நாங்கள் எதனா பண்ணோம்ட்டாங்க. கொரோனா டைமில் வந்தாங்க, பிஜேஎம்எல் ஆஃபீஸ் பிஜேஎம்எல் ஹாஸ்பிட்டல் ஓப்பன் பண்ணாங்க, எல்லா கிட்ட இன்டர்நேஷ்னல் நியூஸ் ஆயிடுச்சு. நம்ம மீடியாக்காரங்க கூட இருக்கிறாங்க, ரொம்ப பெருசாக பண்ணிட்டாங்க, பிஜேஎம்எல் ஹாஸ்பிட்டல் ஓப்பன் ஆயிடுச்சு. கொரோனா போய்